ಇನ್ನು ನಾಳೆ ನೌಕರರ ಜೊತೆಗೆ ಮುಖ್ಯಮಂತ್ರಿಗಳ ನಿರ್ಣಾಯಕ ಸಭೆ ನಡೆಯುತ್ತೆ. ನಾಳೆ ಎರಡು ಸಂಘಟನೆಗಳ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಲಾಗುತ್ತೆ. ನೌಕರರ ಬೇಡಿಕೆ ಈಡೇರದಿದ್ರೆ ಬಸ್ ಬಂದ್ ಫಿಕ್ಸ್ ಅನ್ನುವಂತಹ ಮಾತು. ಸೊ ನಾಳಿನ ಈ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಮುಷ್ಕರದಲ್ಲಿ ಪಾಲ್ಗೊಳ್ಳದಂತೆ ನೌಕರರಿಗೆ ಎಸ್ಮಾ ಜಾರಿಯನ್ನ ಮಾಡಲಾಗುತ್ತೆ. ಎಸ್ಮಾ ಜಾರಿ ಮಾಡಿದ್ರೂ ಕೂಡ ಸಾರಿಗೆ ನೌಕರರು ಕ್ಯಾರೆ ಅನ್ನದೇ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಾರಿಗೆ ಸೇವೆ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆ ಆಗಿರೋದ್ರಿಂದಾಗಿ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮುಷ್ಕರದಲ್ಲಿ ಪಾಲ್ಗೊಂಡ್ರೆ ಎಸ್ಮಾ ಕಾಯ್ದೆ ಅಡಿ ಕ್ರಮವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ನೌಕರರು ಡೋಂಟ್ ಕೇರ್ ಅಂತ ಇದ್ದಾರೆ. ಮುಷ್ಕರದಲ್ಲಿ ಪಾಲ್ಗೊಳ್ಳುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ಎಸ್ಮಾ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಪ್ರತಿಭಟನೆಗೆ ಈಗ ಮುಂದಾಗಿರುವಂಥದ್ದು. ಸೊ ನಾಳಿನ ಒಂದು ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದಾದ ನಂತರ ಎಸ್ಮಾ ಜಾರಿ ಆದ್ರೂ ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆಯೇ ಹೆಚ್ಚಾಗಿದೆ. ಹಾಗಾದ್ರೆ ಮಧುಕರ್, ಏನಂತಂದ್ರೆ ಈಗಾಗಲೇ ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆಗೆ ಸಾರಿಗೆ ನೌಕರರ ಸಂಘದವರು ಏನು ಸರಿ 4-5 ಬಾರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ ಅವರ ಗಮನಕ್ಕೂ ಕೂಡ ತಂದಿರುವಂಥದ್ದು. ಅವರ ಮೀಟಿಂಗ್ ನಂತರ ಇವರು ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು, ಬಂದ್ಗೆ ಕರೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಸರ್ಕಾರ ಕೂಡ ಎಸ್ಮಾ ಕಾಯ್ದೆಯನ್ನ ಜಾರಿ ಮಾಡಿದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಈಗಾಗಲೇ ಕಾರ್ಮಿಕ ಇಲಾಖೆಗೆ ಕೊಟ್ಟಿರುವಂಥದ್ದು. ಜೊತೆಗೆ ಆಯುಕ್ತರಿಗೂ ಕೂಡ ಗಮನಕ್ಕೆ ತಂದಿರುವಂಥದ್ದು. ನಾವು ತಕ್ಷಣಕ್ಕೆ ಪ್ರತಿಭಟನೆ ಮತ್ತೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇಲ್ಲ. ಕಳೆದ 2 ತಿಂಗಳ ಹಿಂದೆನೇ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರುವಂಥದ್ದು. ಜೊತೆಗೆ ಸರ್ಕಾರದ ಗಮನಕ್ಕೂ ಕೂಡ ಮನವಿಗಳ ಮೇಲೆ ಮನವಿಗಳನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ನಾವು ಏಕಾಏಕಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಸರ್ಕಾರ ಕೂಡ ನಮ್ಮ ಪ್ರತಿಭಟನೆ ಮತ್ತೆ ನಮ್ಮ ಬೇಡಿಕೆಗಳನ್ನ ಗಮನಿಸಬೇಕು, ಈಡೇರಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಎಸ್ಮಾ ಕಾಯ್ದೆ ಮಾಡಿದ್ರು ಕೂಡ ನಾಳೆ ನಡೆಯುವಂಥ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗಲೇ ಹೇಳಕ್ ಬರೋದಿಲ್ಲ. ಯಾಕೆಂತಂದ್ರೆ ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿರುವಂಥದ್ದು. ಬೆಳಗ್ಗೆ 11:45ಗೆ ಎರಡೂ ಸಂಘಟನೆಗಳವರ ಜೊತೆ ಸಭೆ ನಂತರ ಅವರು ಸರ್ಕಾರ ಏನು ನಿರ್ಧಾರ ಬರುತ್ತೆ ಮತ್ತೆ ಇವರು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಎಸ್ಮಾ ಕಾಯ್ದೆ ನಿರ್ಧಾರ ಆಗುತ್ತೆ. ಮಧುಕರ್, ನಂದೀಶ್, ಯಾವೆಲ್ಲ ಭಾಗಗಳಿಗೆ ಎಫೆಕ್ಟ್ ಆಗಬಹುದು? ಬೆಂಗಳೂರು ಮಾತ್ರನಾ ಅಥವಾ ಬೆಂಗಳೂರು ಹೊರತುಪಡಿಸಿ ಕೂಡ ಉಳಿದ ಜಿಲ್ಲೆಗಳಿಗೂ ಕೂಡ ಇದರಿಂದ ಎಫೆಕ್ಟ್ ಆಗುತ್ತಾ? ಹೇಗೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ? ಮಧುಕರ್, ಈಗಾಗಲೇ ಸಾರಿಗೆ ಇಲಾಖೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ 4 ನಿಗಮಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೌಕರರು. ಹೀಗಾಗಿ ಎಲ್ಲ ಕಡೆನೂ ಕೂಡ ಇದು ಒಂದು ಏನು ಸರ್ಕಾರಿ ಸಾರಿಗೆ ಏನು ಬಳಸ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ಎಫೆಕ್ಟ್ ಆಗುವಂಥದ್ದು. ಇದರ ಮುಂಚೆ ಪರ್ಯಾಯವಾಗಿ ಸಾರಿಗೆ ಇಲಾಖೆ ಕೂಡ ನಿನ್ನೆ ಖಾಸಗಿ ಬಸ್ ಮಾಲೀಕರ ಜೊತೆ ಕೂಡ ಸಭೆಯನ್ನು ಮಾಡಿರುವಂಥದ್ದು. ಒಂದು ವೇಳೆ ಸಾರಿಗೆ ನೌಕರರು ಪ್ರೊಟೆಸ್ಟ್ ಅನ್ನ ಮಾಡಿದರೆ ಸುಮಾರು 2,000 ಬಸ್ಗಳನ್ನು ತೆಗೆದುಕೊಂಡು ಓಡಿಸೋದಕ್ಕೂ ಕೂಡ ಏನು ಇಲಾಖೆಯ ಅಧಿಕಾರಿಗಳು ಅವರ ಜೊತೆ ಸಭೆಯನ್ನ ನಡೆಸಿರುವಂಥದ್ದು. ಹೀಗಾಗಿ ಸುಮಾರು ಸಾರಿಗೆ ಬಸ್ಗಳೇ ಸುಮಾರು 30,000ಕ್ಕೂ ಹೆಚ್ಚು ಬಸ್ಗಳು ಇಡೀ ರಾಜ್ಯಾದ್ಯಂತ ಕಾರ್ಯಾಚರಣೆಯಲ್ಲಿ ಇರುವಂಥದ್ದು. 2,000 ಬಸ್ಗಳಿಂದ ಯಾವುದೇ ಕಾರಣಕ್ಕೂ ಓಡಿಸೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಸಾರಿಗೆ ಮುಖಂಡರು ಹೇಳ್ತಾ ಇದ್ರು. ಹೀಗಾಗಿ ಎಲ್ಲ ಒಂದು ಕಡೆ ಒಂದು ವೇಳೆ ಪ್ರತಿಭಟನೆ ನಡೆಸಿದ್ರೆ ಸಾರಿಗೆ ಇಲಾಖೆ ಕೂಡ ಪರ್ಯಾಯವಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಚರ್ಚೆಯಲ್ಲಿರುವಂಥದ್ದು. ಜೊತೆಗೆ ಅದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸುಮಾರು 2,000 ಬಸ್ಗಳು ಕೂಡ ಈಗ ಸಿದ್ಧತೆ ಮಾಡಿಕೊಂಡು ಒಂದು ಕಡೆ ಅವರು ಪ್ರೊಟೆಸ್ಟ್ ಏನಾದರೂ ಮಾಡಿದರೆ 2,000 ಬಸ್ಗಳನ್ನು ಓಡಿಸೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಇಲ್ಲಿ ತೊಡಗಿರುವಂಥದ್ದು ಅಧಿಕಾರಿಗಳು. ಮಧುಕರ್, ನಂದೀಶ್, ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಬೆಳವಣಿಗೆಗಳು ಅಂದ್ರೆ ಚರ್ಚೆಗಳು ಆಗ್ತಾ ಇದೆ ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ? ಯಾಕಂತಂದ್ರೆ ಈಗಾಗಲೇ ಹಲವು ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಸೊ ಈಗ ಅಂತಿಮವಾಗಿ ಈ ಒಂದು ಹೋರಾಟದ ಹಾದಿಗೆ ಇಳಿದಿರುವಂಥದ್ದು. ಸರ್ಕಾರ ಯಾವ ರೀತಿಯಾಗಿ ಈ ನಿಟ್ಟಿನಲ್ಲಿ ಈಗ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ? ಮಧುಕರ್, ಇವರು ಏನು ಪ್ರತಿಭಟನೆ ಏನು ಕರೆಯನ್ನು ಕೊಟ್ಟಿದ್ರು, ಕರೆ ಕೊಟ್ಟ ನಂತರ ಸಾರಿಗೆ ನೌಕರರು ಸಾಕಷ್ಟು ಬಾರಿ ಸಭೆಯನ್ನು ಮಾಡಿದ್ರು. ಸಾರಿಗೆ ಇಲಾಖೆ ಸಚಿವರ ಜೊತೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ರು. ಜೊತೆಗೆ ಕಾರ್ಮಿಕ ಇಲಾಖೆಯವರೊಂದಿಗೆ ಸಭೆಯನ್ನು ಮಾಡಿರುವಂಥದ್ದು. ಈಗ ಅಂತಿಮವಾಗಿ ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ತೆಗೆದುಕೊಳ್ತಾರೆ. ಸಭೆಯಲ್ಲಿ ಇವ್ರ ಜೊತೆ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಒಂದು ನಿರ್ಧಾರವನ್ನು ಘೋಷಣೆ ಮಾಡುವಂಥ ಒಂದು ಸಾಧ್ಯತೆ ಇರುವಂಥದ್ದು. ನಮಗೆ ಬಂದ ಮಾಹಿತಿ ಪ್ರಕಾರ ಸಾರಿಗೆ ಇಲಾಖೆ ನಾಳೆ ಇವರ ಒಂದು ಏನು ಬೇಡಿಕೆಗಳು ಏನಿದ್ವು ಅದನ್ನು ಸ್ವಲ್ಪ ಮಟ್ಟಿಗೆ ಈಡೇರಿಸುವಂಥ ಒಂದು ಸಾಧ್ಯತೆ ಸರ್ಕಾರ
ಹೆಚ್ಚಳವಾಗಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ 3-4 ವರ್ಷಗಳಿಂದಲೂ ಕೂಡ ಏನು ಇವನು ಅರಿಯರ್ಸ್ ಬಾಕಿಯನ್ನು ಉಳಿಸ್ಕೊಂಡಿದ್ರು, ಅದನ್ನು ಈಡೇರಿಸುವಂಥ ಒಂದು ಭರವಸೆಯನ್ನು ಮುಖಂಡರಿಗೆ ಕೊಡುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು. ಜೊತೆಗೆ ಹೊಸ ವೇತನ ಪದ್ಧತಿ ಏನಿದೆ ಅದನ್ನು ಜಾರಿಗೆ ತರಬೇಕು, ಅದು ಇನ್ನೂ ಚರ್ಚೆ ಹಂತದಲ್ಲಿರುವಂಥದ್ದು. ಅದು ಕೂಡ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಆ ಬೇಡಿಕೆಯನ್ನು ಕೂಡ ಈಡೇರಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ತಕ್ಷಣಕ್ಕೆ ಒಂದು 4-5 ಬೇಡಿಕೆಗಳ ಬಗ್ಗೆ ಈಡೇರಿಸುವಂಥ ಒಂದು ಭರವಸೆಯನ್ನು ನಾಳಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಡುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾಕೆಂತಂದರೆ ಕಳೆದ ಕೊರೋನಾಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಪ್ರೊಟೆಸ್ಟ್ ಆಗಿತ್ತು. ಆಗಲೂ ಕೂಡ ಆ ಸಂದರ್ಭದಲ್ಲಿ ಕೂಡ ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಕೊಡಲಾಗಿತ್ತು. ಈಗ ಅದೇ ಮಾದರಿಯಲ್ಲಿ ಈಗ ಮತ್ತೆ ಸಾರಿಗೆ ನೌಕರರು ಈಗ ಸರ್ಕಾರಕ್ಕೆ ಒಂದು ಬೇಡಿಕೆಗಳ ಪಟ್ಟಿನೇ ಸಲ್ಲಿಸಿರುವಂಥದ್ದು. ಅದರಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಭರವಸೆ ನಾಳೆ ಸಾರಿಗೆ ನೌಕರರಿಗೆ ಸಿಗ್ಬೋದು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.